ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನನ್ನ ಮಮ್ಮಿದು ರೆಸಿಪಿ ಇದು. ಅವರು ಪಾವ್ ಮಾಡ್ತಾರೆ. ಪಾವ್ ಮಾಡುವಾಗ ಒಂದು ಚೆನ್ನದು ಮಸಾಲ ಮಾಡ್ತಾರೆ. ಅದರ ಜೊತೆ ಪಾವನ್ನು ಸರ್ವ್ ಮಾಡ್ತಾರೆ. ಸೂಪರ್ ಆಗಿರ್ತದೆ ಟೇಸ್ಟ್. ಚೆನ್ನ ಅಂದ್ರೆ ಬ್ಲ್ಯಾಕ್ ಚೆನ್ನ ಅಲ್ಲ, ವೈಟ್ ಚೆನ್ನ ಬರ್ತದಲ್ಲ ಅದು. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ತುಂಬಾ ಸಿಂಪಲ್ ಉಂಟು, ಏನು ಕಷ್ಟ ಇಲ್ಲ. ತುಂಬಾ ಅಂದ್ರೆ ತುಂಬಾ ಈಸಿ ಉಂಟು. ಮತ್ತೆ ಆ ಪಾವ್ ಜೊತೆ ನಾವು ಪಾವನ್ನು ಬಟರ್ ಅಲ್ಲಿ ಎಲ್ಲ ಫ್ರೈ ಮಾಡ್ತೀವಲ್ಲ, ಅದರ ಟೇಸ್ಟ್ ಯೂನಿಕ್ ಬರ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಬೆಳಿಗ್ಗೆ ಹೊತ್ತಿಗೆ ಅರ್ಜೆಂಟಿಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಪಾವ್ ಯಾವಾಗ ಸಹ ನಾವು ಬಾಜಿಯಲ್ಲೇ ತಿನ್ನುವುದು ಹೆಚ್ಚಾಗಿ. ಪಾವ್ ಭಾಜಿ ಅಂತಲೇ ಫೇಮಸ್ ಅದಲ್ವಾ. ಸೊ ಆದ್ರೆ ಇದು ಒಂದು ಯೂನಿಕ್ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ ಇದನ್ನು. ಯಾಕಂದ್ರೆ ಇದು ರೆಸಿಪಿ ನಿಮ್ಗೆ ಎಲ್ಲಿ ಸಹ ಸಿಗ್ಲಿಕ್ಕೆ ಇಲ್ಲ. ಮತ್ತೆ ನನ್ನ ಮಮ್ಮಿ ಮಾಡುದು ಹೀಗೆ. ಅದು ತುಂಬಾ ಒಳ್ಳೇದ ಕೂಡ ಆಗ್ತದೆ, ಟೇಸ್ಟಿ ಕೂಡ ಆಗ್ತದೆ. ನೋಡಿ, ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನೊಂದು ಯೂನಿಕ್ ರೆಸಿಪಿ ಮಾಡ್ತಿದ್ದೇನೆ. ಪಾವ್ ವಿತ್ ಚೆನ್ನ. ವೈಟ್ ಚೆನ್ನ ಯೂಸ್ ಮಾಡ್ತಿದ್ದೇನೆ, ಬ್ಲ್ಯಾಕ್ ಚೆನ್ನ ಅಲ್ಲ. ಇದು ಸಿಂಪಲ್ ರೆಸಿಪಿ ಆಕ್ಚುಲಿ. ತುಂಬಾ ಬೇಗ ಆಗ್ತದೆ, ತುಂಬಾ ಈಸಿ ಉಂಟು. ಮೊದಲಿಗೆ ಚೆನ್ನವನ್ನು ನೀವು ಒಂದು ಆಲ್ಮೋಸ್ಟ್ 8 hours ತನಕ ಇದನ್ನು ಸೋಕ್ ಮಾಡಿ ಇಡಬೇಕು. ರಾತ್ರಿ ಸೋಕ್ ಮಾಡಿ ಇಟ್ಟರೆ ಒಳ್ಳೆಯದು. ನಂತರ ಇದನ್ನು ನಾವು ಕುಕ್ ಮಾಡುವ. ಕುಕ್ಕರಿನಲ್ಲಿ ಈ ಚೆನ್ನವನ್ನು ಹಾಕಿ ಇದಕ್ಕೆ 2 ತೇಜ್ಪತ್ತ, 2 ಇಲೈಚಿ ಮತ್ತೆ 2 ಲವಂಗವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು 4 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಕುಕ್ ಮಾಡಿ. ಒಂದು 6 to 7 ವಿಸಿಲ್ಸ್ ತನಕ ಕುಕ್ ಮಾಡಬೇಕು. ನಮ್ಗೆ ಈಗ 2 ಈರುಳ್ಳಿ ಬೇರೆ, 2 ಈರುಳ್ಳಿ ಚಾಪ್ ಮಾಡಿದ್ದು ಬೇರೆ, ಅದು ಬೇರೆ ಬೇರೆ ಮಾಡಿ ಇಡಿರಿ. ಇದನ್ನು ರೆಡಿ ಮಾಡಿ ಇಡಿರಿ. ಮತ್ತೆ ಒಂದು 4 ಗ್ರೀನ್ ಚಿಲ್ಲೀಸ್ ಮತ್ತೆ 3 ಟೊಮೆಟೊನ ಚಾಪ್ ಮಾಡಿ ರೆಡಿ ಇಡಿರಿ. ಗ್ರೀನ್ ಚಿಲ್ಲೀಸ್ ನೀವು ಆಚೆ ಮಾಡ್ಬೋದು, ನಿಮ್ಮ ಖಾರಕ್ಕೆ ತಕ್ಕ ಚೇಂಜ್ ಮಾಡ್ಬೋದು. ಒಂದು ಪ್ಯಾನಲ್ಲಿ 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇದಕ್ಕೆ ನಾವು 2 ಈರುಳ್ಳಿಯನ್ನು ಚಾಪ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಚಾಪ್ ಮಾಡಿಟ್ಟ ಗ್ರೀನ್ ಚಿಲ್ಲೀಸನ್ನು ಹಾಕುವ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಜೊತೆ ಅದು ಕೂಡ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಆದರೆ ಆ ಜಿಂಜರ್ ಗಾರ್ಲಿಕ್ ಸ್ಮೆಲ್ ಹೋಗಬೇಕಲ್ಲ, ಅದಕ್ಕೋಸ್ಕರ ಒಳ್ಳೆ ಮಾಡಿ ಫ್ರೈ ಮಾಡಿ. ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟ ಟೊಮೆಟೊವನ್ನು ಹಾಕಿ ಇದು ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಯಾಕೆಂದರೆ ಇದು ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಇದಕ್ಕೆ ನಿಮಗೆ ಆಪ್ಷನ್ಸ್ ಉಂಟು. ಚೆನ್ನ ಮಸಾಲ, ಚೋಲೆ ಮಸಾಲ ಅಥವಾ ಸಾಂಬಾರ್ ಯಾವುದಾದ್ರೂ ಒಂದು 3 ಅಥವಾ 4 ಟೀ ಸ್ಪೂನ್ ದೊಡ್ಡ ಟೀ ಸ್ಪೂನ್ ಅಷ್ಟು ಪೌಡರನ್ನು ಹಾಕಿ. ಯಾವುದಾದ್ರೂ ಒಂದು ಹಾಕಬೇಕು, ಎಲ್ಲ ಹಾಕಬೇಡಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ನಾನು ಬೇಯಿಸಿಟ್ಟ ಚೆನ್ನ ಉಂಟಲ್ಲ ಅದರ ನೀರಿತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೇನೆ ಇದನ್ನು ಫ್ರೈ ಮಾಡಲಿಕ್ಕೆ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಈ ಮಸಾಲವನ್ನು ಫ್ರೈ ಮಾಡ್ತಾ ಇರಬೇಕು. ಒಂದು ಅಟ್ಲೀಸ್ಟ್ 5 minutes ಅಟ್ಲೀಸ್ಟ್ ಫ್ರೈ ಮಾಡಿ ಇದನ್ನು. ಆದರೆ ಅದೇ ನೀರನ್ನು ಯೂಸ್ ಮಾಡಿ, ಬೇರೆ ನೀರನ್ನು ಯೂಸ್ ಮಾಡಬೇಡಿ. ಆಗ ನಮಗೆ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಆ ಚೆನ್ನದ್ದು ಸ್ವಲ್ಪ ಟೇಸ್ಟ್ ಕೂಡ ಆ ನೀರಲ್ಲಿ ಇರ್ತದಲ್ಲ, ಒಳ್ಳೆಯದಾಗ್ತದೆ ಆಗ. ನಂತರ ನಾವು ಬೇಯಿಸಿಟ್ಟ ಚೆನ್ನವನ್ನು ಇದಕ್ಕೆ
ಹಾಕಿ ಒಂದು 5 ನಿಮಿಷ ಅಟ್ಲೀಸ್ಟ್ ನೀವು 5ರಿಂದ 10 ನಿಮಿಷ ಅಟ್ಲೀಸ್ಟ್ ನೀವು ಕುಕ್ ಮಾಡಬೇಕು. ಕವರ್ ಮಾಡಿ ಕುಕ್ ಮಾಡಿದ್ರೂ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ, ಜಾಸ್ತಿ ಬೆಲ್ಲ ಸೇರಿಸಬೇಡಿ, ಸ್ವಲ್ಪ ಸೇರಿಸಿ. ನಾವು ಚಾಪ್ ಮಾಡಿಟ್ಟ ಈರುಳ್ಳಿ ಉಂಟಲ್ಲ, ಅದನ್ನು ಹೀಗೆ ಸ್ಪ್ರೆಡ್ ಮಾಡಿ ಇದರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಗೆ ಸ್ಪ್ರೆಡ್ ಮಾಡಿ. ಒಂದು ದೊಡ್ಡ ಬಟರಿದ ಪೀಸನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ಒಂದು 3 ನಿಮಿಷ ಅಷ್ಟು ಕುಕ್ ಮಾಡಿ. ಅದೆಲ್ಲ ಬಟರ್ ಮೆಲ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ. ನಮ್ಮ ಚನ ರೆಡಿ ಆಗಿದೆ. ಈಗ ನಾವು ಪಾವ್ ಮಾಡೋದು ಹೇಗೆ ಅಂತ ನೋಡುವ. ಪಾವ್ ಯಾವಾಗ ಸಹ ನೀವು ಫ್ರೈ ಮಾಡುವಾಗ ಹೀಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಫಸ್ಟ್ ಬಟರ್ ಹಾಕಿ ಒಳ್ಳೆ ಮಾಡಿ ಬಟರ್ ಹಾಕಬೇಕು. ಈ ಬಟರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ, ಒಂದು 3 ಸೆಕೆಂಡ್ಸ್ ತನಕ ಫ್ರೈ ಮಾಡಿ, ಸ್ಪ್ರೆಡ್ ಮಾಡಿ, ಮತ್ತೆ ಫುಲ್ ಪ್ಯಾನಿಗೆ ಸ್ಪ್ರೆಡ್ ಮಾಡಿ. ನಂತರ ಪಾವನ್ನು ಹೀಗೆ ಇಡಿರಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡುವಾಗ ಬಟರ್ ಅಪ್ಲೈ ಮಾಡ್ತಾ ಇರಿ. ಚೆಂದ ಕಲರ್ ಬರ್ತದೆ ಅಷ್ಟುವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಈಗ ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ. ಹೀಗೆ ಬರಬೇಕು, ಒಳ್ಳೆದಾಗ್ತದೆ. ಟೇಸ್ಟ್ ಕೂಡ ತುಂಬ ಒಳ್ಳೆದಾಗ್ತದೆ. ನಮ್ಮ ಪಾವ್ ಕೂಡ ರೆಡಿಯಾಗಿದೆ. ಈಗ ನಾವು ಪ್ಲೇಟಿಂಗ್ ಮಾಡುವ. ನಮ್ಮ ಚನಾ ಮತ್ತು ಪಾವ್ ಎರಡೂ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ, ಈ ಥರ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಳ್ಳೆ ಕಾಂಬಿನೇಷನ್ ಕೂಡ ಪಾವ್ಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಮಕ್ಕಳಿಗೆ ಟಿಫಿನ್ಗೆಲ್ಲ ಕೊಡ್ಬಹುದು. ಇದು ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಮಧ್ಯಾಹ್ನ ತನಕ ಇಟ್ಟರು ಏನಾಗುದಿಲ್ಲ. ಪಾವ್ ಜೊತೆ ಇದನ್ನು ಚನಾ ಮಸಾಲವನ್ನು ಕೊಡ್ಬಹುದು. ಒಳ್ಳೇದುಂಟು. ರೆಸಿಪಿ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.